ಶ್ರಾವಣಿ ಚೆನ್ನಾಗಿದೆಯಮ್ಮ. ಮುಖದಲ್ಲಿ ಮದುವೆ ಕಾಳೆ ಎದ್ದು ಕಾಣ್ತಾ ಇದೆ. ಒಬ್ಬರನ್ನೇ ಎರಡೆರಡು ಸಲ ಮದುವೆ ಆಗೋ ಭಾಗ್ಯ ಯಾರಿಗೆ ಸಿಗುತ್ತಲ್ವಾ ಅಲ್ವಾ ಪದ್ಮನಾಭ ಅವರೇ? ಹೌದು, ನನ್ನ ಮೊಮ್ಮಗಳು ಭಾಗ್ಯವಂತೇನೆ. ಅವಳ ಪ್ರೀತಿನ ಅವಳು ಪಡ್ಕೊಂಡಿದ್ದಾಳೆ. ಈಗ ನಾವೆಲ್ಲರೂ ಅದಕ್ಕೆ ಸಾಕ್ಷಿ ಆಗ್ತಾ ಇದ್ದೀವಿ. ನಿಜ ಅಮ್ಮ ಅವ್ರೆ, ಶ್ರಾವಣಿ ಯಾರನ್ನು ಪ್ರೀತಿಸ್ಲೋ ಅವನನ್ನೇ ಮದುವೆ ಆದ್ಲು. ಈಗ ಮತ್ತೆ ಅವನನ್ನೇ ನಮ್ಮೆಲ್ಲರೂ ಮುಂದೆ ಮದುವೆ ಆಗ್ತಿದ್ದಾಳೆ. ನನಗೆ ತುಂಬ ಸಂತೋಷ ಆಗ್ತಿದೆ. ನನಗೆ ಸುಬ್ಬು ಬೇರೆ ಅಲ್ಲ, ಮಾಡಿ ಬೇರೆ ಅಲ್ಲ. ಇವರಿಬ್ರು 7 ಜನ್ಮಕ್ಕೂ ಹೀಗೆ ಇರಬೇಕು ಅನ್ನೋದೇ ನನ್ನ ಆಸೆ. ಹೇಗೋ ನಿಮ್ಮ ಜೊತೆ ಬಂದಿದ್ದಕ್ಕೆ ಶ್ರಾವಣಿನ ನೋಡೋ ಹಾಗಾಯ್ತು. ಪದ್ದು, ಈ ದೇವಸ್ಥಾನ ತುಂಬಾ ಚೆನ್ನಾಗಿದೆಯೋ. ಅಲ್ಲ, ಇಂಥದ್ದೊಂದು ಊರಿದೆ, ಈ ಊರಲ್ಲಿ ಇಂಥದ್ದೊಂದು ದೇವಸ್ಥಾನ ಇದೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ. ವಿಚಿತ್ರ ನೋಡು, ವಂದನ ಎಲ್ಲೋ ಟಿವಿನಲ್ಲಿ ಇಂಥದ್ದೊಂದು ದೇವಸ್ಥಾನ ಇದೆ ಅಂತ ಹೇಳ್ತಾ ಇದ್ಲು. ಅವಳು ಹೇಳ್ತಾ ಇದ್ದ ಹಾಗೆ ನನಗೆ ಈ ದೇವಸ್ಥಾನ ನೋಡಬೇಕು ಅಂತ ಆಸೆ ಆಗ್ಬಿಟ್ಟಿತ್ತು. ತಮಾಷೆ ಅಂದ್ರೆ, ನಾನು ಶ್ರಾವಣಿ ಕಾಲ್ ಮಾಡಿದಾಗ ಅವಳು ಇದೇ ದೇವಸ್ಥಾನಕ್ಕೆ ಹೊರಟಿದ್ದೀನಿ ಅಂತಂದ್ಲು. ನೋಡು, ದೇವ್ರ ಸಂಕಲ್ಪ ಇದ್ರೆ ಅವನೇ ತನ್ನ ಸನ್ನಿಧಿಗೆ ನಮ್ಮನ್ನು ಕರೆಸ್ಕೋತಾನೆ. ಸದ್ಯ ಹಾಗಿದ್ರೆ ವಂದನಮ್ಮವ್ರು ಹೇಳಿರೋ ದೇವಸ್ಥಾನ ಅಂತ ಕೇಳಿ ಅಮ್ಮವ್ರು ಇಲ್ಲಿಗೆ ಬಂದಿರೋದು. ಇವ್ರಿಗೆ ಯಾವುದೇ ರೀತಿ ಅನುಮಾನ ಬಂದಿಲ್ಲ. ಪದ್ಮನಾಭ ಅವರೇ, ಏನು ಯೋಚನೆ ಮಾಡ್ತಿದ್ದೀರಾ? ಅಮ್ಮ ಅವರು ದೇವಸ್ಥಾನದ ಬಗ್ಗೆ ಕೇಳ್ತಿದ್ದಾರೆ. ಹೌದು, ಇತ್ತೀಚೆಗಷ್ಟೇ ಈ ದೇವಸ್ಥಾನದ ಬಗ್ಗೆ ನನಗೆ ಗೊತ್ತಾಯ್ತು. ತುಂಬ ಶಕ್ತಿ ಇರೋ ಕ್ಷೇತ್ರ ಅಮ್ಮವ್ರೆ ಇದು. ಇಲ್ಲಿ ಬರಬೇಕು ಅಂತ ನನ್ನ ಮನಸ್ಸು ಹೇಳ್ತಾ ಇತ್ತು. ಶ್ರಾವಣಿ ಅಮ್ಮವ್ರಿಗೆ ಹೇಳಿದೆ, ಬಂದ್ಬಿಟ್ವಿ. ಹೌದು ಅಜ್ಜಿ, ಇಂಥ ಒಳ್ಳೆ ಕ್ಷೇತ್ರಕ್ಕೆ ನಾನು ಮೊದಲನೇ ಸಲ ನಿಮ್ಮ ಜೊತೆ ಬಂದಿರೋದು ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಇಂಥ ಒಳ್ಳೆ ಕ್ಷೇತ್ರದಲ್ಲಿ ಮೊದಲನೇ ಸಲ ನಂದಿನಿ ಅಮ್ಮವರು ಮಗಳನ್ನ ನೋಡೋ ಅಂಥ ಭಾಗ್ಯ ಸಿಕ್ಕಿದೆ. ಜೊತೆಗೆ ಎಷ್ಟೋ ವರ್ಷಗಳಾದಮೇಲೆ ತಾಯಿನ ನೋಡ್ತಾ ಇದ್ದಾರೆ. ದೇವರೇ, ಯಾವುದೇ ಅಡ್ಡಿ ಆತಂಕ ಇಲ್ಲದೆ ನಂದಿನಿ ಅಮ್ಮವರು ಇವರಿಬ್ಬರನ್ನ ನೋಡೋ ಹಾಗಾಗಲಿ. ಅವಳು ಕಣ್ಣು ಮುಚ್ಚಿ ಕಣ್ಣು ಬಿಡೋ ಅಷ್ಟರಲ್ಲಿ ನಾವು ಇಲ್ಲಿಗೆ ಬಂದ್ಬಿಟ್ವಿ. ಏನೋ ಪದ್ದು, ನನ್ನ ಮಗಳನ್ನ ನೋಡೋ ಆಸೆಯಲ್ಲಿ ನಾನು ಬೇರೆ ಯಾರನ್ನೂ ಗಮನಿಸಲೇ ಇಲ್ಲ. ಎಷ್ಟೋ ವರ್ಷ ಆದಮೇಲೆ ಕರುಳಿನ ಕುಡಿನ ನೋಡೋಕೆ ಬಂದಿದ್ದೀರಾ. ಮನಸ್ಸಲ್ಲಿ ಎಂಥ ಆವೇಶ, ತುಡಿತ, ಸಂತೋಷ ಇರುತ್ತೆ ಅಂತ ನನಗೆ ಗೊತ್ತಮ್ಮ. ಜೊತೆಲಿ ಈ ರೀತಿ ಕಣ್ಣಲ್ಲಿ ನೀರು ತುಂಬ್ಕೊಂಬಿಟ್ರೆ ಶ್ರಾವಣಿ ಅಮ್ಮವ್ರನ್ನ ಹೇಗೆ ನೋಡ್ತೀರಾ? ಅಯ್ಯೋ ಹೌದಲ್ವಾ ಪದ್ದು, ನನ್ನ ಮಗಳು ಇಲ್ಲೇ ಹತ್ರದಲ್ಲಿದ್ದಾಳೆ ಅಂತ ಗೊತ್ತಾದಾಗಿಂದ ಕಣ್ಣಲ್ಲಿ ನೀರು ತುಂಬ್ಕೋತಾನೆ ಇದೆ. ನನ್ನ ಮೊಮ್ಮಗಳ ಜೀವನ ಏನೋ ಸರಿ ಹೋಗ್ತಾ ಇದೆ. ಅವಳಿಗೆ ಮದುವೆ ಆಗ್ತಿದೆ. ನನ್ನ ಮೊಮ್ಮಗಳ ಕುತ್ತಿಗೆಯಲ್ಲಿ ನನ್ನ ಮಗಳ ತಾಳಿನೇ ಇದೆ. ಇದೆಲ್ಲ ಏನು ತಾಯಿ? ಇವಳು ಮದುವೆ ನೋಡೋಕ್ಕೆ ನನ್ನ ಮಗಳು ಇರಬೇಕಾಗಿತ್ತು ಅನ್ನೋ ಆಸೆ ನನ್ನ ಮನಸ್ಸಲ್ಲಿ ಕೊರಿತಾನೇ ಇದೆ. ಆದ್ರೆ ನನ್ನ ಮಗಳು ಎಲ್ಲಿದ್ದಾಳೋ, ಹೇಗಿದ್ದಾಳೋ, ಇದ್ದಾಳೋ ಇಲ್ವೋ, ಇನ್ನೂ ಆ ಪ್ರಶ್ನೆಗಳೆಲ್ಲ ಹಸಿಯಾಗೇ ಇದೆ. ಇದಕ್ಕೆಲ್ಲ ಯಾವಾಗ ಉತ್ತರ ಕೊಡ್ತೀಯ ತಾಯಿ? ಮನಸ್ಸಲ್ಲೇ 100 ಪ್ರಶ್ನೆಗಳಿದೆ. ಅಪ್ಪ ನನ್ನನ್ನು ಮಗಳೇ ಅಲ್ಲ ಅಂತ ಹೇಳಿದ್ರು. ಹಾಗಾದ್ರೆ ಅಮ್ಮನ ಬಗ್ಗೆ ಅಪ್ಪ ತಪ್ಪಾಗಿ ತಿಳ್ಕೊಂಡಿದ್ದಾರಾ? ಅಮ್ಮನ ತಾಳಿ ನನ್ನ ಕುತ್ತಿಗೆಯಲ್ಲಿದೆ, ಆದರೆ ಅಮ್ಮ ಎಲ್ಲಿದ್ದಾರೆ? ಇದೆಲ್ಲದಕ್ಕೂ ಉತ್ತರ ನನಗೆ ಬೇಕು ತಾಯಿ. ನಮ್ಮಮ್ಮ ನನಗೆ ಬೇಕು. ನನಗೆ ಸುಬ್ಬು ಪ್ರೀತಿ ಬೇಕು. ನಾನು ಸುಬ್ಬು ಜೊತೆಯಾಗಿರೋದನ್ನು ನಮ್ಮಮ್ಮ ನೋಡಬೇಕು. ನನ್ನ ಆಸೆಗಳೆಲ್ಲ ನೆರವೇರಿಸ್ತೀಯ ಅಲ್ವಾ ತಾಯಿ? ಮನಸ್ಸಲ್ಲಿ ಇಷ್ಟೊಂದು ಆಸೆಗಳಿದ್ರು ಅದಕ್ಕಿಂತ ಹೆಚ್ಚಾಗಿ ಪ್ರಶ್ನೆಗಳೇ ಇದೆ. ಇದಕ್ಕೆಲ್ಲ ಉತ್ತರ ಸಿಗಲ್ವಾ? ಇಲ್ಲ, ನೀ ನನಗೆ ಉತ್ತರ ಕೊಡಲೇಬೇಕು. ನಂದಿನಿ ಅಮ್ಮೋರೆ, ನಿಮಗೆ ಇನ್ನೊಂದು ವಿಷಯ ಹೇಳಬೇಕಾಗಿತ್ತು. ಇವತ್ತು ಇಲ್ಲಿಗೆ
ನಿಮ್ಮ ಮಗಳು ಶ್ರಾವಣಿ ಅಮ್ಮವ್ರು ಮಾತ್ರ ಬಂದಿಲ್ಲ, ನಿಮ್ಮ ತಾಯಿಯವರು ಅಂದರೆ ಲಲಿತಾ ದೇವಿ ಅಮ್ಮವರು ಬಂದಿದ್ದಾರೆ. ಏನು ಬೇಡ್ಕೊಂಡ್ರಿ ತಾಯಿ? ಅಷ್ಟೊಂದು ತಾಯಿ ಬಲಗಡೆಯಿಂದ ಪ್ರಸಾದ ಆಯ್ತು, ಎಲ್ಲ ಒಳ್ಳೇದಾಗುತ್ತೆ, ಏನು ಯೋಚನೆ ಮಾಡಬೇಡಿ ನೀವು. ತಗೊಳ್ಳಿ ಪ್ರಸಾದ. ಪದ್ದು, ಅಮ್ಮನೂ ಬಂದಿದ್ದಾಳ?